not speak a lie, not bandy with anyone, not to discuss others, not indulge in self-praise, don't humiliate anyone. This is your inward purity, is your outward purity. This is the way to win the Lord Govinda Sangama. Concepts of Ayaka, Turkish worship. ಶ್ರೀ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಂತೆ ಅನ್ನ, ಅಕ್ಷರ ಮತ್ತು ಆಶ್ರಯವೆಂಬ ತ್ರಿವಿಧ ದಾಸೋಹ ನಡೆಯುವ ಪವಿತ್ರ ಭೂಮಿ ಇದು. ಇದುವೇ ಸುಕ್ಷೇತ್ರವಾದ ಸಿದ್ಧಗಂಗಾ, ಇಲ್ಲಿ ಹರಿಯುತ್ತಿದೆ ದಿವ್ಯ ಜ್ಞಾನ ಗಂಗಾ. ಇದುವೇ ಸುಕ್ಷೇತ್ರವಾದ ಸಿದ್ಧಗಂಗಾ, ಇಲ್ಲಿ ಹರಿಯುತ್ತಿದೆ ದಿವ್ಯ ಜ್ಞಾನ ಗಂಗಾ, ಹರಿಯುತ್ತಿದೆ ದಿವ್ಯ ಜ್ಞಾನ ಗಂಗಾ. ಇದುವೇ ಸುಕ್ಷೇತ್ರವಾದ ಸಿದ್ಧಗಂಗಾ, ಇಲ್ಲಿ ಹರಿಯುತ್ತಿದೆ ದಿವ್ಯ ಜ್ಞಾನ ಗಂಗಾ, ಹರಿಯುತ್ತಿದೆ ದಿವ್ಯ ಜ್ಞಾನ ಗಂಗಾ. ಸಿದ್ಧಗಂಗೆ ಕ್ಷೇತ್ರ ಸಾವಿರಾರು ಪ್ರವಾಸಿಗರನ್ನು ತುಮಕೂರಿನತ್ತ ಸೆಳೆಯುತ್ತದೆ. ಹೀಗೆ ಬಂದ ಪ್ರವಾಸಿಗರು ಭೇಟಿ ನೀಡಬಲ್ಲ ವಿಶ್ವ ಪ್ರಸಿದ್ಧ ತಾಣಗಳು ಹಲವಿದೆ. ಮಧುಗಿರಿಯ ಏಕಶಿಲಾ ಬೆಟ್ಟ, ಚಿಕ್ಕನಾಯಕನಹಳ್ಳಿಯ ಬೋರನ ಕಣಿವೆ, ಪಾವಗಡದ ಕೋಟೆ, ವಿಶ್ವದಲ್ಲೇ ಅಶ್ವಕ್ಕೆ ಹೆಸರಾದ ಕುಣಿಗಲ್ ಕುದುರೆನಾಯಿ, ಕುಣಿಗಲ್ಲಿನ ಸುಂದರವಾದ ವಿಶಾಲ ಕೆರೆ, ಹೀಗೆ ಹಲವು ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ ತುಮಕೂರು. ಕೇವಲ ಪ್ರವಾಸಿ ತಾಣಗಳಲ್ಲ, ತುಮಕೂರು ಕಲೆ ಮತ್ತು ಸಾಹಿತ್ಯ ಲೋಕಕ್ಕೆ ನೀಡಿರುವ ಆಣೆಮುತ್ತುಗಳ ಸಂಖ್ಯೆ ಅಗಾಧ. ಸಾಹಿತ್ಯ ಲೋಕದ ಹಲವಾರು ದಿಗ್ಗಜರು ಈ ಮಣ್ಣಿನವರು ಎನ್ನುವುದು ಕನ್ನಡದ ಹೆಮ್ಮೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಪಾಡುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಪಾಡುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸಾಹಿತ್ಯದ ಜೊತೆಗೆ ಕಲೆಗೂ ತುಮಕೂರು ಪ್ರಸಿದ್ಧ. ಕಲೆಯ ಪ್ರಾರಂಭ ಜನಪದದಿಂದ. ಇಲ್ಲಿನ ಸೋಮನ ಕುಣಿತ ಅತ್ಯಂತ ಆಕರ್ಷಕ. ಸೋಮ ಎಂದರೆ ಗ್ರಾಮ ದೇವತೆಯ ಅಂಗರಕ್ಷಕರು. ಹಳದಿ ಸೋಮ ಮತ್ತು ಕೆಂಪು ಸೋಮದ ಮುಖವಾಡಗಳು ಈ ಕಲೆಯ ಹೆಗ್ಗುರುತು. ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಂದರೆ ಅದು ನಮ್ಮ ಜಾತ್ರೆಗಳು. ತುಮಕೂರು ಸಿದ್ಧಗಂಗಾ ಮಠದ ಜಾತ್ರೆಯು ಕಲೆ ಮತ್ತು
ಸಂಸ್ಕೃತಿಯ ಪ್ರತೀಕವಾಗಿ ಪ್ರತಿ ವರ್ಷ ಜರುಗುತ್ತದೆ. ಸಾವಿರಾರು ಮಂದಿ ಸೇರುವ ಈ ಜಾತ್ರೆಯು ಈ ನೆಲದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಈ ಜಾತ್ರೆಯ ಮತ್ತೊಂದು ವಿಶೇಷ ದನಗಳ ಜಾತ್ರೆ. ಜಾತ್ರೆಗಳು ನಾಟಕಗಳಿಲ್ಲದೆ ಅಪೂರ್ಣ.